ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನಹೂಮ 1ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ಒಳ್ಳೆಯವನು, ಇಕ್ಕಟ್ಟಿನ ದಿನದಲ್ಲಿ ಆಶ್ರಯದುರ್ಗವಾಗಿದ್ದಾನೆ, ತನ್ನ ಮೊರೆ ಹೊಕ್ಕವರನ್ನು ಬಲ್ಲನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಕರ್ತನು ಏನಾಗಿದ್ದಾನೆ? ಒಳ್ಳೆಯವನಾಗಿದ್ದಾನೆ. ನಮ್ಮ ಕರ್ತನು ಉತ್ತಮನಾಗಿದ್ದಾನೆ. ಆತನು ನಮಗೆ ಇಕ್ಕಟ್ಟಿನ ದಿನದಲ್ಲಿ ಆತನು ನಮಗೆ ಏನಾಗಿದ್ದಾನೆ? ಆಶ್ರಯ ದುರ್ಗವಾಗಿದ್ದಾನೆ. ಅಂದರೆ ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆದು ಹೋಗುವಾಗ, ಕೇಡಿನ ಮಾರ್ಗಗಳಲ್ಲಿ ನಾವು ನಡೆದು ಹೋಗುವಾಗ ಆತನು ಏನಾಗಿರುವವನಾಗಿದ್ದಾನೆ? ಹತ್ತಿರವಾಗಿಯೇ ಇರುವವನಾಗಿದ್ದಾನೆ. ಕೆಲವೊಂದು ಸಾರ್ತಿ ನಾವು ಕಾರ್ಯದಲ್ಲಿ ನಾವು ನಡೆದು ಹೋಗ್ತಾ ಇರ್ತೇವೆ. ಆ ಕಠಿಣವಾದ ಪರಿಸ್ಥಿತಿಯಲ್ಲಿ, ಕತ್ತಲೆಯ ಮಾರ್ಗದಲ್ಲಿ ನಡೆದು ಹೋಗುವಾಗ, ಆ ಒಂದು ಕತ್ತಲೆಯ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗುವುದಿಲ್ಲ. ಆ ಸಮಯದಲ್ಲಿ ಕರ್ತನು ನಮಗೆ ಏನಾಗಿರುವವನಾಗಿದ್ದಾನೆ? ಹತ್ತಿರವಾಗಿಯೇ ಇರುವವನಾಗಿದ್ದಾನೆ. ಪ್ರತಿಯೊಂದು ನಮ್ಮ ಇಕ್ಕಟ್ಟಿನ ಮಾರ್ಗದಲ್ಲಿ ಆತನು ನಮ್ಮನ್ನು ಏನು ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ಅನೇಕ ಮನುಷ್ಯರು ನಮ್ಮನ್ನು ಬಿಟ್ಟು ಹೋಗುವವರಾಗಿದ್ದಾರೆ, ತೊರೆದು ಹೋಗುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಒಂದು ಸಮಸ್ಯೆಗಳು ಬರುವಾಗ, ಇಕ್ಕಟ್ಟುಗಳು ಬರುವಾಗ ಅವರಿಂದ ಏನು ಮಾಡುವುದಕ್ಕಾಗುವುದಿಲ್ಲ, ಇಕ್ಕಟ್ಟಿನಿಂದ ನಮ್ಮನ್ನು ಬಿಡಿಸುವುದಕ್ಕಾಗುವುದಿಲ್ಲ, ವಿಮೋಚನೆ ಮಾಡುವುದಕ್ಕಾಗುವುದಿಲ್ಲ. ಆದರೆ ನಮ್ಮ ಕರ್ತನು ನಮ್ಮನ್ನು ಏನು ಮಾಡುವವನಾಗಿದ್ದಾನೆ? ನಮ್ಮ ಕಷ್ಟದ ಪರಿಸ್ಥಿತಿಗಳಿಂದ ನಮ್ಮನ್ನು ವಿಮೋಚನೆ ಮಾಡುವವನಾಗಿದ್ದಾನೆ. ನಮ್ಮ ಕಣ್ಣೀರಿನ ಪರಿಸ್ಥಿತಿಗಳಿಂದ ಆತನು ನಮ್ಮನ್ನು ವಿಮೋಚಿಸುವವನಾಗಿದ್ದಾನೆ. ನಮ್ಮ ಕೇಡಿನ ಪರಿಸ್ಥಿತಿಗಳಿಂದ ಆತನು ನಮ್ಮನ್ನು ವಿಮೋಚಿಸುವವನಾಗಿದ್ದಾನೆ. ಕರ್ತನಿಗೆ ನಾವು ಸ್ತೋತ್ರ ಮಾಡಬೇಕು. ಸ್ವಾಮಿ, ನನ್ನ ಇಕ್ಕಟ್ಟಿನ ದಿನದಲ್ಲಿ ನೀನು ನನಗೆ ಹತ್ತಿರವಾಗಿ ಇದೆಯಾ ಸ್ವಾಮಿ. ಈ ರೋಗದ ಪರಿಸ್ಥಿತಿಯಲ್ಲಿ ಸ್ವಾಮಿ ನೀನು ನನಗೆ ಹತ್ತಿರವಾಗಿ ಇದೆಯಾ. ಇದಕ್ಕಾಗಿ ನಾನು ನಿಮಗೆ ಸ್ತೋತ್ರವನ್ನು ಮಾಡ್ತೇನೆ ದೇವರೇ ನಿಲ್ಲಬೇಕು. ಕರ್ತನು ನಮ್ಮ ಇಕ್ಕಟ್ಟಿನ ಮಾರ್ಗದಲ್ಲಿ ಆತನು ನಮಗೆ ಹತ್ತಿರವಾಗಿ ಇರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ. ಈ ಮುಂಜಾನೆಗಳಲ್ಲಿ ಸ್ವಾಮಿ ವಾಕ್ಯವಾದ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ಸಂಧಿಸುವುದಾದರೆ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಇಕ್ಕಟ್ಟಿನ ಮಾರ್ಗದಲ್ಲಿ ನಿನ್ನ ಹತ್ತಿರವಾಗಿಯೇ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಶುಭ ನಾಮದಲ್ಲಿ ತಂದೆಯ ದೇವರೇ, ಆಮೆನ್.